ರಾಜ್ಯದಲ್ಲಿ ಜೋರಾಗ್ತಾ ಇದೆ ಕಾವೇರಿ ಕದನ. ರೈತ ಸಂಘಟನೆಗಳ ಜೊತೆಗೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕಾವೇರಿ ನೀರು ಉಳಿಸಿಕೊಳ್ಳಿಕ್ಕೆ ಸಿಎಂ ಪಣ ತೊಟ್ಟಿದ್ದಾರೆ. ಈ ಕಡೆ ರಾಜ್ಯ ಸರ್ಕಾರ ಕೂಡ ನೀರನ್ನ ಬಿಡಬಾರ್ದು ಅನ್ನುವಂತಹ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿದ್ರು ಕೂಡ ಸಂಕಷ್ಟದ ಸೂತ್ರ ಎಲ್ಲ ಪಾಲನೆ ಮಾಡಬೇಕಾಗಿದೆ. ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಬೇಕಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಏನು ಬರುತ್ತೆ ಅದರ ಆಧಾರದ ಮೇಲೆ ತೀರ್ಮಾನ ಮಾಡುವಂತ ಸಾಧ್ಯತೆ ಇರುವಂಥದ್ದು. ಇನ್ನೂ ಒಂದು ಕಡೆ ಬಿಜೆಪಿಯವರು ಕೂಡ ಪ್ರತಿಭಟನೆಗೆ ಧುಮುಕಿದ್ದಾರೆ. ಕೆಆರ್ಎಸ್ ವಿಚಾರಕ್ಕೆ ಅಂದ್ರೆ ಕೆಆರ್ಎಸ್ ಡ್ಯಾಮ್ ಬಳಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಬಿಜೆಪಿ ಪಕ್ಷ ಕೂಡ ಈಗ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸ್ಟ್ಯಾಂಡ್ ಅನ್ನ ತಗೊಂಡಿದೆ. ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೆಆರ್ಎಸ್ ಇಂದ ನಮ್ಮ ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಬೆಂಗಳೂರಿಂದ ನಮ್ಮ ಪ್ರತಿನಿಧಿಗಳಾಗಿರುವಂತಹ ಆಶಿಕ್ ಹಾಗೆ ಕಾರ್ತಿಕ್ ನೇರ ಸಂಪರ್ಕದಲ್ಲಿದ್ದಾರೆ. ಇಬ್ಬರಿಂದ 3 ಜನದಿಂದಲೂ ಕೂಡ ಮಾಹಿತಿನ ಪಡ್ಕೊಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ್ತಾ ಹೋಗೋಣ. ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಕಾವೇರಿ ವಿಚಾರದಲ್ಲಿ. ಅದರ ಜೊತೆಗೆ ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಮೊದಲ ಜಯ. ರಾಜ್ಯದ ಸಮರ್ಥವಾದಕ್ಕೆ ಪ್ರಾಧಿಕಾರದ ಮನ್ನಣೆ ಕೂಡ ಸಿಕ್ಕಿದೆ. ಸಂಕಷ್ಟ ಸೂತ್ರದ ಪಾಲು 3000 ಕ್ಯೂಸೆಕ್ಕಿಗೆ ಇಳಿಕೆ ಆಗಿರುವಂಥದ್ದು. ಜಯ ಅಂತ ಹೇಗೆ ಹೇಳ್ತಾ ಇದೀವಿ ಅಂದ್ರೆ 3000 ಕ್ಯೂಸೆಕ್ ಬಿಡುವಂಥದ್ದು ತಪ್ಪೆ. ಆದ್ರೆ 9000 ಕ್ಯೂಸೆಕ್ ಅನ್ನ ಬಿಡಬೇಕಾಗಿದ್ದಂಥ ವಿಚಾರದಲ್ಲಿ ವಾದ ಮಂಡಿಸಿ 3000ಕ್ಕೆ ಇಳಿಸುವಂತೆ ಮಾಡಿದ್ದಾರೆ. ಸಂಕಷ್ಟ ಸೂತ್ರ ಪಾಲಿಸಿದ್ರೆ 9000 ಕ್ಯೂಸೆಕ್ ಅನ್ನ ಬಿಡಬೇಕಾಗಿತ್ತು. ರಾಜ್ಯದ ಪರಿಸ್ಥಿತಿ ಬಗ್ಗೆ ಸರ್ಕಾರ ಬಲವಾದ ವಾದವನ್ನ ಮಾಡಿದೆ. ಅಂದ್ರೆ ರಾಜ್ಯದ ಪರವಾಗಿರುವಂತಹ ಪ್ರತಿನಿಧಿಗಳು 9000 ಬದಲಿಗೆ 3000 ಕ್ಯೂಸೆಕ್ ಬಿಡಲಿಕ್ಕೆ ನಂತರ ಸೂಚನೆಯನ್ನ ಕೊಡಲಾಗಿರುವಂಥದ್ದು. 3500 ಕ್ಯೂಸೆಕ್, 6000 ಕ್ಯೂಸೆಕ್ ಅನ್ನ ಉಳಿಸ್ಕೊಳ್ಳಿಕ್ಕೆ ಸರ್ಕಾರದ ಪರವಾಗಿ ರಾಜ್ಯದ ಪ್ರತಿನಿಧಿಗಳು ಅಲ್ಲಿ ವಾದವನ್ನ ಮಾಡಿದ್ರು. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿರುವಂಥದ್ದು. ಆಗಸ್ಟ್ 2ರ ಸರ್ವಪಕ್ಷ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಕಾವೇರಿ ನೀರನ್ನು ಉಳಿಸಿಕೊಳ್ಳಿಕ್ಕೆ ಸಿಎಂ ಮುಂದಾಲೋಚನೆ, ಸಮರ್ಥ ಕಾನೂನು ಹೋರಾಟದ ರೂಪುರೇಷೆಯನ್ನ ರೆಡಿ ಮಾಡಲಾಗ್ತಾ ಇದೆ. ರೈತರ ಹಿತ ಕಾಪಾಡಲಿಕ್ಕೆ ಸರ್ಕಾರದ ಕಸರತ್ತು ಇದು. ಏಕೆಂದರೆ ರಾಜ್ಯದಲ್ಲಿ ಮಳೆ ಆಗಿಲ್ಲ ಸರಿಯಾಗಿ, ಡ್ಯಾಮ್ಗಳಲ್ಲಿ ನೀರಿಲ್ಲ, ಕುಡಿಲಿಕ್ಕೂ ನೀರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಸೊ ಹೀಗಾಗಿ ಈ ಸಂದರ್ಭದಲ್ಲಿ ನೀರು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮಂಡಿಸಲಿಕ್ಕೆ ಈಗ ಇರುವಂಥ ಆಪ್ಷನ್ ಅಂದರೆ ಕರ್ನಾಟಕಕ್ಕೆ ಅದು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನಲ್ಲಿ ಇನ್ನಷ್ಟು ಬಲವಾಗಿ ವಾದವನ್ನ ಮಂಡಿಸಬೇಕಾಗಿದೆ. ಇನ್ನು ಮತ್ತೊಂದು ಕಡೆ ಸಂಕಷ್ಟದ ಸೂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ಸಂಕಷ್ಟ ಸೂತ್ರದಲ್ಲಿರುವಂಥದ್ದು 9000 ಕ್ಯೂಸೆಕ್ ಅನ್ನ ಬಿಡಬೇಕು ಇಂಥ ಪರಿಸ್ಥಿತಿಗಳಲ್ಲಿ ಅಂತ. ಆದರೆ ರಾಜ್ಯದ ಪರವಾಗಿ ರಾಜ್ಯದ ತಂಡ ವಾದವನ್ನ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅದು 3500 ಕ್ಯೂಸೆಕ್ಕಿಗೆ ಇಳಿಕೆ ಆಗಿದೆ. 15 ದಿನಗಳ ಕಾಲ 3500 ಕ್ಯೂಸೆಕ್ ಅನ್ನ ಬಿಡಬೇಕು ಅಂತ ಹೇಳಿದಾರಲ್ಲ. ಇನ್ನೊಂದು ವಾದ ಇತ್ತು ಅಲ್ಲಿ. 3500 ಕ್ಯೂಸೆಕ್ ಅನ್ನ ಯಾವ ರೀತಿ ಅಳಿತಾರೆ ಅಂದ್ರೆ ಬಿಳಿಗುಂಡ್ಲುವಿನಲ್ಲಿ ಅಳಿತಾರೆ ಎಷ್ಟು ನೀರನ್ನ ಬಿಡಲಾಗಿದೆ ಅಂತ. ಆ 3500 ಕ್ಯೂಸೆಕ್ ನೀರು ಬಿಡಬೇಕು ಅಂದ್ರೆ ಇಲ್ಲಿಂದ ಗೇಟ್ಗಳಿಂದ ಹತ್ತತ್ರ 5ರಿಂದ 6000 ಕ್ಯೂಸೆಕ್ ಅನ್ನ ನೀರು ಬಿಟ್ಟಾಗ ಬಿಳಿಗುಂಡ್ಲುವಿನಲ್ಲಿ ಅದು 3500 ಕ್ಯೂಸೆಕ್ ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಅಲ್ಲಿ ನೀರು ಹಿಂಗೋದೆ ಆಗಿರ್ಬೋದು, ಆ ಕಡೆ ಈ ಕಡೆ ಎಲ್ಲ ನೀರೆಲ್ಲ ಡೈವರ್ಟ್ ಆದಂತಹ ಸಂದರ್ಭದಲ್ಲಿ ಆ ಬಿಳಿಗುಳ್ಳುವಿನಲ್ಲಿ ದಾಖಲಾಗುವಂತ ಪ್ರಮಾಣ ಇಂಪಾರ್ಟೆಂಟ್ ಆಗುತ್ತೆ. ಡ್ಯಾಮ್ಗಳಲ್ಲಿ ಎಷ್ಟು ಬಿಡ್ತಾರೆ ಅನ್ನುವಂಥದ್ದಲ್ಲ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಕಾರ್ತಿಕ್, ರಾಜ್ಯದಲ್ಲಿ ಕಾವೇರಿ ಕಿಚ್ಚು ಹೊತ್ಕೊಂಡು ಉರಿತಾ ಇರುವಂಥದ್ದು, ಮತ್ತೊಂದು ಕಡೆ ಸರ್ಕಾರಕ್ಕೂ ಕೂಡ ಇಕ್ಕಟ್ಟಿನ ಪರಿಸ್ಥಿತಿ. ಯಾಕೆಂದ್ರೆ ನೀರನ್ನ ಬಿಟ್ರೆ ಸರ್ಕಾರ ರೈತರ ಆಕ್ರೋಶ, ಕರ್ನಾಟಕ ಜನರ ಆಕ್ರೋಶಕ್ಕೆ ಗುರಿ ಆಗ್ಬಿಡುತ್ತೆ. ಸೊ ಇರುವಂತ ಆಪ್ಷನ್ ಅಂದ್ರೆ ಸುಪ್ರೀಂ ಕೋರ್ಟ್. ಅದು ಸರ್ವಪಕ್ಷ ಸಭೆಯಲ್ಲಿ ಎಲ್ಲ ಚರ್ಚೆ ಮಾಡಿ ಏನು ಹೇಳ್ತಾರೆ ಅದರಂತೆ ಮುಂದುವರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ರೂಪುರೇಷೆಗಳನ್ನ ರೆಡಿ ಮಾಡ್ಕೊಂಡಿರುವಂಥದ್ದು ಸರ್ಕಾರ? ಪೃಥ್ವಿರಾಜ್, ನಿಶ್ಚಿತವಾಗಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ಸಹಿತ ಈಗಾಗಲೇ 3500 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅನ್ನುವಂಥ ಆದೇಶವನ್ನು ಯಾವಾಗ ಮಾಡ್ತು, ಅದಾದ ನಂತರದಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತದೆ. ಅದರ ಜೊತೆಗೆ ಸರ್ವಪಕ್ಷ ಸಭೆಯನ್ನ ನಡೆಸಿ ಅಲ್ಲಿ ಒಂದು ಅಂತಿಮವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಸಿಎಂ ಡಿ.ಕೆ. ಶಿವಕುಮಾರ್ ನಿಶ್ಚಯವನ್ನು ಕೂಡ ಮಾಡಿದ್ದಾರೆ. ಅದರಂತೆ ರವಿವಾರ ಸರ್ವಪಕ್ಷ ಸಭೆಯನ್ನ ಕರೆಯುವುದಾಗಿಯೂ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಘೋಷಣೆಯನ್ನ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ವಿಪಕ್ಷಗಳಿಗೆ ಈ ಬಗ್ಗೆ
ಸೂಚನೆಯನ್ನು ಕೂಡ ಕೊಡಲಾಗಿದೆ. ಸರ್ವಪಕ್ಷ ಸಭೆ ಯಾವಾಗಿರುತ್ತೆ ಮತ್ತೆ ಆ ಸಂದರ್ಭದಲ್ಲಿ ಬಂದು ಸೂಕ್ತವಾಗಿರುವಂತಹ ಸಲಹೆಗಳನ್ನು ಕೊಡಿ ಅನ್ನುವಂಥ ರೀತಿಯಲ್ಲಿ ಮನವಿಯನ್ನು ಕೂಡ ಸರ್ಕಾರ ಮಾಡಿಕೊಳ್ಳಲಿಕ್ಕಿದೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಲ್ಲಿ ಸರ್ಕಾರ ಸಮರ್ಥವಾಗಿ ವಾದವನ್ನು ಮಂಡಿಸಿದೆ ಅನ್ನೋದು ಈಗ ಗೊತ್ತಾಗ್ತಿರ್ತಕ್ಕಂಥ ಮಾಹಿತಿ. ಯಾಕಂದ್ರೆ ಸಂಕಷ್ಟ ಸೂತ್ರದ ಸಂದರ್ಭದಲ್ಲಿ 9,000 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ ಬಿಡಬೇಕಾಗತ್ತೆ ಈಗಿರ್ತಕ್ಕಂಥ ನಿಯಮದ ಪ್ರಕಾರ. ಆದರೆ ಈ ಬಾರಿ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಮಳೆ ಪ್ರಮಾಣ ಕಡಿಮೆ ಇದೆ, ಜೊತೆಗೆ ಕರ್ನಾಟಕದಲ್ಲೂ ಕೂಡ ಕುಡಿಯೋದಕ್ಕೆ ನೀರಿಗೆ ಸಾಕಷ್ಟು ಅಭಾವ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಅಷ್ಟು ಪ್ರಮಾಣದಲ್ಲಿ ನಾವು ನೀರು ಬಿಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ವಾದವನ್ನ ರಾಜ್ಯದ ಪರವಾಗಿ ಅಧಿಕಾರಿಗಳು ಸಮರ್ಥವಾಗಿ ಮಾಡಿರುವಂಥ ಕಾರಣಕ್ಕಾಗಿಯೇ ಈಗಾಗಲೇ ಪ್ರಾಧಿಕಾರ ಕೇವಲ 3,000 ಕ್ಯೂಸೆಕ್ಸ್ ನೀರನ್ನು ಮಾತ್ರ ಬಿಡೋದಕ್ಕೆ ಆದೇಶವನ್ನು ಮಾಡಿದೆ. ಇದು ಒಂದು ಹಂತದಲ್ಲಿ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ವಾದದ ಪ್ರತಿಯಾಗಿ ಕರ್ನಾಟಕಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಗೆಲುವು ಅಂತಲೇ ನಾವು ಇದನ್ನ ಹೇಳ್ಬೋದು. ಜೊತೆಗೆ ಈಗಾಗಲೇ ಈ ಒಂದು 3,000 ಕ್ಯೂಸೆಕ್ಸ್ ನೀರನ್ನು ಕೂಡ ಉಳಿಸಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತದೆ. ಅದೇ ಒಂದು ಹಿನ್ನೆಲೆಯಲ್ಲಿ ಪ್ರಾಧಿಕಾರದ ಆದೇಶದ ವಿರುದ್ಧವಾಗಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ನ ವಕೀಲರೊಂದಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ರು. ಯಾವ ರೀತಿಯಾಗಿ ಅಪೀಲನ್ನು ಹೋಗಬಹುದು, ಜೊತೆಗೆ ಈಗಿರ್ತಕ್ಕಂಥ ಪರಿಸ್ಥಿತಿ ಯಾವ ರೀತಿಯಾಗಿದೆ, ನಾವು ಈ ಒಂದು KRS ಡ್ಯಾಮ್ ಇರ್ಬೋದು, ಹಾಗೆ ಉಳಿದೆಲ್ಲ 3 ಡ್ಯಾಮ್ಗಳಲ್ಲಿ ಇರ್ತಕ್ಕಂಥ ನೀರಿನ ಪ್ರಮಾಣವನ್ನು ಆಧರಿಸಿಕೊಂಡು, ಜೊತೆಗೆ ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿ ಬೇಕಾಗುವಂಥ ಕುಡಿಯೋ ನೀರೆಷ್ಟು ಬೇಕಾಗಬಹುದು, ಎಲ್ಲ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಒಂದು ವರದಿಯನ್ನು ಸಿದ್ಧಪಡಿಸಿಕೊಂಡು ಮೇಲ್ಮನವಿಯನ್ನು ಯಾವ ರೀತಿಯಾಗಿ ಹೋಗಬಹುದು ಅನ್ನುವಂಥ ರೀತಿಯಲ್ಲಿಯೂ ಕೂಡ ಅಲ್ಲಿ ಒಂದು ಹಂತದ ಚರ್ಚೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ರವಿವಾರ ಸರ್ವಪಕ್ಷದ ಸಭೆ ಇದೆ. ಆ ಒಂದು ಸಭೆಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಂದ್ರೆ ಈಗಾಗಲೇ ಪ್ರಾಧಿಕಾರದ ಆದೇಶವನ್ನು ಪಾಲಿಸಿಕೊಂಡು ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡಬೇಕಾ, ಅಥವಾ ಈ ಒಂದು ನೀರನ್ನ ಯಾವುದೇ ಕಾರಣಕ್ಕೂ ಬಿಡದೆ ನಾವು ಸುಪ್ರೀಂ ಕೋರ್ಟ್ಗೆ ಅಪೀಲನ್ನು ಹೋಗಬೇಕಾ, ಈ ಕುರಿತಂತೆ ಒಂದಿಷ್ಟು ಚರ್ಚೆಗಳನ್ನು ಮಾಡಲಾಗುತ್ತೆ. ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಪಷ್ಟವಾಗಿ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನು ಕೂಡ ಬಿಡಬಾರದು, ಸರ್ಕಾರ ಈ ಒಂದು ರಾಜ್ಯದ ಅಸ್ಮಿತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡುವಂತಹ ಎಲ್ಲ ಹೋರಾಟಕ್ಕೆ ನಮ್ಮ ಬೆಂಬಲ ಇರುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಸರ್ವಪಕ್ಷದ ಸಭೆಯು ಕೂಡ ಮಹತ್ವವನ್ನು ಪಡೆದುಕೊಂಡಿದೆ. ಆ ಒಂದು ಕಾರಣಕ್ಕಾಗಿ ರವಿವಾರ ನಡೆಯುವಂತಹ ಸರ್ವಪಕ್ಷ ಸಭೆಯಲ್ಲಿ ಸರ್ಕಾರ ಒಂದು ಅಂತಿಮವಾಗಿರುವಂತಹ ನಿರ್ಧಾರಕ್ಕೆ ಬರುತ್ತೆ. ಜೊತೆಗೆ ಈಗಾಗಲೇ ಸರ್ಕಾರ ಒಂದಿಷ್ಟು ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಯಾವ ರೀತಿಯಾಗಿ ಅಪೀಲನ್ನು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿಯೂ ಕೂಡ. ಜೊತೆಗೆ ಈಗಾಗಲೇ ಡ್ಯಾಮ್ಗೆ ಒಳಹರಿವಿನ ಪ್ರಮಾಣವೂ ಕೂಡ 7,000 ಕ್ಯೂಸೆಕ್ಸ್ ಇರುವಂತಹ ಕಾರಣಕ್ಕಾಗಿ ಒಂದು ಹಂತಕ್ಕೆ 3,500 ಕ್ಯೂಸೆಕ್ ನೀರನ್ನ ಬಿಡೋದಕ್ಕೂ ಕೂಡ ಸರ್ಕಾರಕ್ಕೆ ಅವಕಾಶ ಇದೆ ಅಂತ ಹೇಳಲಾಗ್ತದೆ. ತಜ್ಞರ ಸಮಿತಿಯು ಕೂಡ ಆ ರೀತಿಯ ವರದಿಯನ್ನ ಸರ್ಕಾರಕ್ಕೆ ಸಲಹೆಯ ರೂಪದಲ್ಲಿ ಕೊಟ್ಟಿದೆ ಅಂತಲೂ ಕೂಡ ಈಗಿರ್ತಕ್ಕಂಥ ಮಾಹಿತಿ. ಒಟ್ಟಾರೆಯಾಗಿ ಸರ್ಕಾರಕ್ಕೆ ಈಗಿರ್ತಕ್ಕಂಥ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಆಯ್ಕೆ ಯಾವುದು ಅಂತಂದ್ರೆ, ಒಂದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುವಂಥದ್ದು, ಜೊತೆಗೆ ಸರ್ವಪಕ್ಷದ ಸಭೆಯಲ್ಲಿ ಒಂದು ಅಂತಿಮವಾಗಿರುವಂತಹ ನಿರ್ಧಾರ ತೆಗೆದುಕೊಳ್ಳೋದು. ಜೊತೆಗೆ ಈಗಾಗಲೇ ಕರ್ನಾಟಕದಲ್ಲಿ ಒಂದಿಷ್ಟು ಮಳೆ ಪ್ರಮಾಣ ಹೆಚ್ಚಾಗಬಹುದು ಅನ್ನುವಂಥ ರೀತಿಯಲ್ಲಿ ಹವಾಮಾನ ಇಲಾಖೆಯು ಕೂಡ ಒಂದಿಷ್ಟು ವರದಿಯನ್ನು ಕೊಟ್ಟಿರ್ತಕ್ಕಂಥ ಕಾರಣಕ್ಕಾಗಿ ಒಳಹರಿವಿನ ಪ್ರಮಾಣವೂ ಕೂಡ ಡ್ಯಾಮ್ಗೆ ಹೆಚ್ಚಿರುವಂತಹ ಸಂದರ್ಭದಲ್ಲಿ 3,000 ಕ್ಯೂಸೆಕ್ಸ್ ನೀರನ್ನ ಬಿಡುವಂತ ನಿರ್ಧಾರವನ್ನು ಏನಾದರೂ ಸರ್ಕಾರ ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಆದ್ರೆ ನೀರನ್ನ ಹರಿದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಒಂದಿಷ್ಟು ದಂಗೆಗಳು ಕೂಡ ಆಗ್ಬಹುದು. ಯಾಕಂದ್ರೆ ರೈತರು ಕೂಡ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡ್ತಿದ್ದಾರೆ. ಈ ಎಲ್ಲ ಅಂಶಗಳನ್ನ ಒಳಗೊಂಡಂತೆ ಸರ್ವಪಕ್ಷ ಸಭೆಯಲ್ಲಿ ಒಂದು ಅಂತಿಮವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸರ್ಕಾರ ಸಲ್ಲಿಸಲಿಕ್ಕಿದೆ. ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಆಗಸ್ಟ್ 3ಕ್ಕೆ ಬೆಂಗಳೂರಿಗೆ ಬರ್ತಾರಾ ಸಿಎಂ ವಿಜಯ್ ಎನ್ನುವಂತ ಪ್ರಶ್ನೆ ಇದೆ. ತಮಿಳುನಾಡು ಸಿಎಂ ವಿಜಯ್ ಚರ್ಚೆಗೆ ಬರ್ತಾರಾ? ಪಕ್ಷದ ಶಾಸಕರು ಸಚಿವರ ಸಭೆಯಲ್ಲಿ ನಿರ್ಧಾರ ಇನ್ನೂ ಆಗಿಲ್ಲ. ಬೆಂಗಳೂರು ಭೇಟಿ ಬಗ್ಗೆ ಪಕ್ಷದವರ ಜೊತೆಗೆ ಚರ್ಚೆಯನ್ನ ಮಾಡಬೇಕಾಗಿದೆ ವಿಜಯ್. ಯಾಕೆಂದ್ರೆ ಈ ಒಂದು ವಿಚಾರ ಇದೆಯಲ್ಲ, ಒಂದು ಸ್ವಲ್ಪ ಭಾವನಾತ್ಮಕವಾಗಿ ಸೆಳೆಯುವಂಥದ್ದು. ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದಲ್ಲಿ ದಂಗೆಗಳೆಲ್ಲ ಆಗೋಗಿದ್ದಾವೆ ಇದುವರೆಗೂ ಕೂಡ. ಸೊ ಈಗ ಪರಿಸ್ಥಿತಿ ಬೇರೆ, ರಾಜ್ಯದಲ್ಲಿ ಹೋರಾಟಗಳೆಲ್ಲ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ವಿಜಯ್ ಬರ್ತಾರಾ ಇಲ್ವಾ ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ಕಾವೇರಿ ಮೇಕೆದಾಟು ಸಂಬಂಧ ಚರ್ಚೆ ಆಗುತ್ತಾ? ಚರ್ಚೆಗೆ ಆಹ್ವಾನಿಸಿ ಪತ್ರವನ್ನ ಬರೆದಿದ್ದೇ ಸಿಎಂ ವಿಜಯ್ ಅವರು. ಸಿಎಂ ಡಿ.ಕೆ. ಶಿವಕುಮಾರ್ಗೆ ಪತ್ರವನ್ನ ಬರೆದಿದ್ರು. ಅದಾದ್ಮೇಲೆ ಬೆಂಗಳೂರಿನಲ್ಲಿ ಚರ್ಚೆಗೆ ಆಹ್ವಾನಿಸಿದ್ರು ಡಿ.ಕೆ. ಶಿವಕುಮಾರ್. ಆಗಸ್ಟ್ 3ನೇ ತಾರೀಕಿಗೆ ಅಂದ್ರೆ ಸೋಮವಾರಕ್ಕೆ ಚರ್ಚೆಗೆ ದಿನಾಂಕ ಕೂಡ ನಿಗದಿ ಆಗಿತ್ತು. ವಿಧಾನಸೌಧದಲ್ಲಿ ಎಲ್ಲ ರೆಡಿಯನ್ನ ಕೂಡ ಮಾಡ್ಕೊಳ್ತಾ ಇದ್ರು, ಸಿದ್ಧತೆಗಳಾಗಿದ್ವು, ಪ್ರಿಪರೇಷನ್ಗಳಾಗಿದ್ವು ವಿಜಯ್ ಬರ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ. ಆದರೆ ರಾಜ್ಯದಲ್ಲಿ ಈಗ ಪ್ರತಿಭಟನೆಗಳು ಆಗ್ತಾ ಇರುವಂಥದ್ದು, ವಿಜಯ್ ಆಗಮನಕ್ಕೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಸೊ ಬೆಂಗಳೂರಿನಲ್ಲಿ ಚರ್ಚೆಗೆ ವಿಜಯ್ ಬರೋದು ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಪಾಸಿಬಿಲಿಟೀಸ್ ಏನಾಗುತ್ತೆ ಗೊತ್ತಿಲ್ಲ. ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಹೋಣ. ಕಾರ್ತಿಕ್, ನಾನು ಮೊನ್ನೆನೂ ಕೂಡ ಹೇಳ್ತಾ ಇದ್ದೆ, CWRC ತೀರ್ಪು ಬರ್ಲಿಕ್ಕೂ ಮುಂಚೆ, ಅಂದ್ರೆ ಸೂಚನೆ ಬರ್ಲಿಕ್ಕೂ ಮುಂಚೆ ಇವರಿಬ್ರು ಕೂಡ ಮಾತನಾಡ್ಕೊಂಡಿದ್ರು. ಅದಾದ್ಮೇಲೆ 3ನೇ ತಾರೀಕಿಗೆ ಡೇಟ್ ಫಿಕ್ಸ್ ಆಗಿತ್ತು. ಆದ್ರೆ CWRC ನಲ್ಲಿ ಸೂಚನೆ ಬಂದ ಬಳಿಕ ಯಾವುದೇ ರಿಯಾಕ್ಷನ್ಸ್ ಇನ್ನೂ ಬಂದಿರಲಿಲ್ಲ. ಸೊ ಹೀಗಾಗಿ ಬರ್ತಾರಾ ಇಲ್ವಾ ಅನ್ನುವಂಥ ಗೊಂದಲ ಇತ್ತಲ್ಲ, ಈಗ ಅಫಿಷಿಯಲಿ ಏನಾದರೂ ಕನ್ಫರ್ಮೇಶನ್ ಸಿಗ್ತಾ ಇದೆಯಾ ಬರ್ತಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ?
ಪೃಥ್ವಿರಾಜ್, ತಮಿಳುನಾಡು ಸಿಎಂ ವಿಜಯ್ ಜೋಸೆಫ್ ಅವರು ಕರ್ನಾಟಕಕ್ಕೆ ಆಗಸ್ಟ್ 3ಕ್ಕೆ ಬರ್ತಾರೆ ಅನ್ನುವಂಥ ಮಾಹಿತಿ ಈ ಹಿಂದೆ ಇತ್ತು. ಆದರೆ ಇದುವರೆಗೂ ಅಲ್ಲಿನ ಮುಖ್ಯಮಂತ್ರಿಗಳ ಕಚೇರಿ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿರುವಂಥ ಮಾಹಿತಿಯನ್ನು ಕೊಟ್ಟಿಲ್ಲ. ಈ ಒಂದು ನಿರ್ಧಾರ ಯಾವಾಗ ಆಗಿತ್ತು ಅಂತಂದ್ರೆ CWRC ಈ ಒಂದು ಆದೇಶವನ್ನು ಮಾಡುವಂತ ಮೊದಲೇ ಅವರು ನಿಶ್ಚಯವನ್ನು ಮಾಡಿಕೊಂಡಿದ್ರು. ತಮಿಳುನಾಡು ಸಿಎಂ ಕರ್ನಾಟಕಕ್ಕೆ ಬರ್ತಾರೆ ಅನ್ನುವಂಥದ್ದು ಆವಾಗ ಖಾತ್ರಿಯಾಗಿತ್ತು. ಆದರೆ ಈಗ ತಮಿಳುನಾಡಿನಲ್ಲೂ ಸಹಿತ ಕರ್ನಾಟಕದ ನಿರ್ಧಾರದ ವಿರುದ್ಧ ಅಲ್ಲಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತದೆ. ಜೊತೆಗೆ ತಮಿಳುನಾಡಿನ ಸಿಎಂ ಜೋಸೆಫ್ ಅವರ ಪಕ್ಷ ಇರಬಹುದು, ಹಾಗೆ ವಿರೋಧ ಪಕ್ಷಗಳು ಕೂಡ ಕರ್ನಾಟಕಕ್ಕೆ ಸಿಎಂ ವಿಜಯ್ ಜೋಸೆಫ್ ಅವರು ಹೋಗುವಂತ ಒಂದು ನಿರ್ಧಾರದ ವಿರುದ್ಧವಾಗಿ ಇರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಕೂಡ ಪ್ರತಿಭಟನೆಗಳಾಗ್ತಾ ಇದಾವೆ. ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ನಾವು ತಮಿಳುನಾಡಿಗೆ ಬಿಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಆಕ್ರೋಶಗಳು ವ್ಯಕ್ತವಾಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ತಮಿಳುನಾಡು ಸಿಎಂ ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ಅದು ಬೇರೆ ರೀತಿಯ ಸ್ವರೂಪವನ್ನು ಕೂಡ ಪಡ್ಕೊಳ್ಬಹುದು ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ವಿಮರ್ಶೆಗಳು ನಡೀತಾ ಇದಾವೆ. ಇಂಥ ಒಂದು ಸಂದರ್ಭದಲ್ಲಿ ತಮಿಳುನಾಡು ಸಿಎಂ ಕರ್ನಾಟಕಕ್ಕೆ ಆಗಸ್ಟ್ 3ರಂದು ಬರ್ತಾರಾ ಇಲ್ವಂತ ಪ್ರಶ್ನೆ ಈಗ ಪ್ರಶ್ನೆಯಾಗೇ ಉಳಿದಿರ್ತಕ್ಕಂಥದ್ದು. ಇದುವರೆಗೂ ಕೂಡ ಅಧಿಕೃತವಾಗಿರುವಂಥ ಮಾಹಿತಿ ಎಲ್ಲೂ ಕೂಡ ಲಭ್ಯವಿಲ್ಲ. ಜೊತೆಗೆ ವರ್ಚುವಲ್ ಮೂಲಕ ಸಭೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಕಾವೇರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಚ್ಚು ಹೆಚ್ಚಾಗ್ತಾನೆ ಇದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನಾವು ನೀರನ್ನು ಬಿಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಆಕ್ರೋಶಗಳು ವ್ಯಕ್ತವಾಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ತಮಿಳುನಾಡು ಸಿಎಂ ಕರ್ನಾಟಕಕ್ಕೆ ಬಂದ್ರೆ ಅದು ಬೇರೆ ರೀತಿಯ ಸ್ವರೂಪಗಳನ್ನು ಪಡೆದುಕೊಳ್ಳಬಹುದು ಅನ್ನುವಂಥ ರಾಜಕೀಯ ಲೆಕ್ಕಾಚಾರವೂ ಕೂಡ ಇರುವಂಥದ್ದು. ಜೊತೆಗೆ ಈ ಒಂದು ನಿರ್ಧಾರವನ್ನು ಅವರು ಈ ಒಂದು CWRC ಆದೇಶ ಮಾಡುವಂತ ಮೊದಲೇ ಅವರು ತೆಗೆದುಕೊಂಡಿರತಕ್ಕಂಥ ಕಾರಣಕ್ಕಾಗಿ ಈಗ ಅವರ ನಿರ್ಧಾರದಲ್ಲೂ ಕೂಡ ಬದಲಾವಣೆ ಆಗಿದೆ ಅನ್ನುವಂಥ ರೀತಿಯಲ್ಲಿ ಕೂಡ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಜೊತೆಗೆ ತಮಿಳುನಾಡಿನ ಸಿಎಂ ಕಚೇರಿ ಯಾವುದೇ ರೀತಿಯ ಮಾಹಿತಿಯನ್ನು ಇದುವರೆಗೂ ಕೂಡ ಸ್ಪಷ್ಟವಾಗಿ ಕೊಟ್ಟಿಲ್ಲ. ಅಂದ್ರೆ ಇದುವರೆಗೂ ತಮಿಳುನಾಡು ಸಿಎಂ ಆಗಸ್ಟ್ 3ರಂದೇ ಬರ್ತಾರೆ ಅನ್ನುವಂಥ ರೀತಿಯಲ್ಲಿ ಮಾಹಿತಿಗಳು ಲಭ್ಯವಾಗಿತ್ತು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿರುವಂತಹ ಯಾವುದೇ ರೀತಿಯ ಸೂಚನೆಗಳನ್ನು ಅವರು ಕೊಡದೇ ಇರುವಂಥ ಕಾರಣಕ್ಕಾಗಿ ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಆಗಸ್ಟ್ 3ರಂದು ಅವರು ವರ್ಚುವಲ್ ಮೂಲಕ ಸಭೆಯಲ್ಲಿ ಪಾಲ್ಗೊಳ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಜೊತೆಗೆ ಕರ್ನಾಟಕದಲ್ಲಿ ಜೋಸೆಫ್ ವಿಜಯ್ ಅವರ ವಿರುದ್ಧವೂ ಕೂಡ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತದೆ. ಅವರ ಸಿನಿಮಾದ ಪೋಸ್ಟರ್ಗಳನ್ನು ಕೂಡ ಹರಿದಾಕುವಂತ ಕೆಲಸವನ್ನ ಕನ್ನಡ ಪರ ಸಂಘಟನೆಗಳು ಮಾಡ್ತಿದ್ದಾವೆ. ಈ ರೀತಿಯ ಆಕ್ರೋಶಗಳು ಇದ್ದಂಥ ಸಂದರ್ಭದಲ್ಲಿ ಅವರು ಕರ್ನಾಟಕಕ್ಕೆ ಬಂದರೆ ಅದು ಬೇರೆ ರೀತಿಯ ಸ್ವರೂಪಗಳು ಪಡೆದುಕೊಳ್ಬಹುದು, ಹಾಗೆ ಅದು ಇನ್ನಷ್ಟು ಉಲ್ಬಣ ಆಗ್ಬಹುದು ಅನ್ನುವಂಥ ರೀತಿಯಲ್ಲಿಯೂ ಕೂಡ ಚರ್ಚೆ ಇರುವಂತ ಕಾರಣಕ್ಕಾಗಿ ತಕ್ಷಣಕ್ಕೆ ಅವರು ಬರುವಂತ ವಿಚಾರಕ್ಕೆ ಕರ್ನಾಟಕಕ್ಕೆ ಬರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸ್ಪಷ್ಟೀಕರಣವನ್ನ ಕೊಟ್ಟಿಲ್ಲ. ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಕಾವೇರಿ ನೀರಿನ ಹೋರಾಟಕ್ಕೆ ಧುಮುಕಿರುವಂತದ್ದು ಬಿಜೆಪಿ. ಕೆಆರ್ಎಸ್ಗೆ ಮುತ್ತಿಗೆ ಹಾಕಲಿದ್ದಾರೆ ಬಿಜೆಪಿ ನಾಯಕರು, ಬಿಜೆಪಿ ಕಾರ್ಯಕರ್ತರು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ವಿಜೇಂದ್ರ ಮತ್ತೊಂದು ಕಡೆ ಯಡಿಯೂರಪ್ಪನವರು, ಚಲವಾದಿ ನಾರಾಯಣ ಸ್ವಾಮಿ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ BSY. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸರ್ಕಾರ ಕದ್ದು ಮುಚ್ಚಿ ನೀರು ಬಿಡ್ತಾ ಇದೆ ಅಂತ ಕಿಡಿಕಾರ್ತಾ ಇದ್ದಾರೆ. ರಾಜ್ಯದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ರೈತ ಪರ ಸಂಘಟನೆಗಳು ಕೂಡ ಬಿಜೆಪಿಗೆ ಸಾಥ್ ಕೊಡ್ತಾ ಇರುವಂಥದ್ದು. ಇವತ್ತು ಕೆಆರ್ಎಸ್ ಮುತ್ತಿಗೆ ಮತ್ತೆ ಕೆಆರ್ಎಸ್ ಬಳಿನೇ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ BS ಯಡಿಯೂರಪ್ಪ. ಸರ್ಕಾರ ಕದ್ದು ಮುಚ್ಚಿ ನೀರನ್ನ ಬಿಡ್ತಾ ಇದೆ ಅನ್ನುವಂಥ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನೀರನ್ನ ಬಿಡಬಾರ್ದು ಅನ್ನುವಂಥದ್ದು ಒಂದಾದ್ರೆ, ಇನ್ನೊಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಿಕ್ಕೂ ಕೂಡ ಒಂದು ವೇದಿಕೆ ಮಾಡಿಕೊಂಡಿದ್ದಾರೆ. ಹೀಗೆ ತೋರಿಸ್ತಾ ಇದ್ವಿ KRS ನಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಲಿರುವಂಥ ಹಿನ್ನೆಲೆಯಲ್ಲಿ ಕಾರ್ಯಕರ್ತರುಗಳು, ನಾಯಕರುಗಳು ಬರ್ತಾ ಇದ್ದಾರೆ ಒಬ್ಬೊಬ್ಬರಾಗೇನೆ. ನೀನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. CT ರವಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಈಗ ಆಲ್ರೆಡಿ ಬಂದಿದ್ದಾರೆ. ಪ್ರತಿಭಟನೆಯಲ್ಲಿ ಘೋಷಣೆಗಳನ್ನು ಕೂಗಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಹೋಗೋಣ. KRS ಇಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಸುನಿಲ್. ಎಷ್ಟೊತ್ತಿಗೆ ಬರ್ತಾರೆ ಯಡಿಯೂರಪ್ಪನವರು? ಯಾವ ರೀತಿಯ ಪ್ರತಿಭಟನೆಯಲ್ಲಿ ಭಾಗಿಯಾಗಲಾಗ್ತಾ ಇದೆ ಬಿಜೆಪಿ ಕಾರ್ಯಕರ್ತರು ಮತ್ತೆ ಬಿಜೆಪಿ ಪಕ್ಷದಿಂದ? ಮತ್ತೆ ರೈತ ಸಂಘಟನೆಗಳು ಇದಕ್ಕೇನಾದ್ರೂ ಸಾಥ್ ಕೊಟ್ಟಿದ್ದಾವ? ಭದ್ರತೆ ಹೇಗಿದೆ ಅಲ್ಲಿ? ಖಂಡಿತ ಪೃಥ್ವಿ, ಯಡಿಯೂರಪ್ಪನವರಿಗಾಗಿ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ನಾಯಕರು ಕಾತರದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಆದರೆ ಪ್ರತಿಭಟನೆ ಈಗಾಗಲೇ ಆರಂಭವಾಗಿರುವಂಥದ್ದು. ಅಂದರೆ ಮಂಡ್ಯದ KRSನಲ್ಲಿ ಈಗಾಗಲೇ ಬಿಜೆಪಿಗರು ಪ್ರತಿಭಟನೆಯನ್ನು ಆರಂಭ ಮಾಡಿರುವಂಥದ್ದು. ಒಂದಷ್ಟು ದೃಶ್ಯಗಳನ್ನ ತೋರಿಸ್ತೀನಿ ಪೃಥ್ವಿ. ಸಾಕಷ್ಟು ಪೊಲೀಸರನ್ನು ಈ ಒಂದು ಹೋರಾಟ ಏನಿದೆ, ಈ ಹೋರಾಟಕ್ಕೆ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಮಂಡ್ಯ ಪೊಲೀಸರು ಸಾಕಷ್ಟು ಅಲರ್ಟ್ ಆಗಿದ್ದರು. 1,500ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. ಅಂದರೆ KRSನಲ್ಲಿ ಇವತ್ತು ಪೊಲೀಸರ ಸರ್ಪಗಾವಲನ್ನು ಹಾಕಲಾಗಿರ್ತಕ್ಕಂಥದ್ದು. ಯಾಕೆಂದರೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ
ಈ ಒಂದು ಪೊಲೀಸರ ಸರ್ಪಗಾವಲನ್ನು ಹಾಕಿರ್ತಕ್ಕಂಥದ್ದು. ಯಾಕಂದರೆ ಯಾವುದಾದ್ರೂ ಅಹಿತಕರ ಘಟನೆ ನಡೆದರೆ ಈ ಒಂದು ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸದ್ದನ್ನು ಮಾಡುತ್ತೆ. ಹೀಗಾಗಿ ಭದ್ರತೆಯ ದೃಷ್ಟಿನಲ್ಲಿ ಯಾವುದೇ ಲೋಪ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮಂಡ್ಯ ಪೊಲೀಸರು ಅಲರ್ಟ್ ಆಗಿದ್ದಾರೆ. 2 SP ನೇತೃತ್ವದಲ್ಲಿ ಈ ಒಂದು ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ಹಾಗೆ ಪೃಥ್ವಿ ದೃಶ್ಯದಲ್ಲಿ ಗಮನಿಸ್ಬೋದು, ಈಗಾಗಲೇ BJPಯ ಪ್ರಮುಖ ನಾಯಕರು ಆಗಮಿಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ವಿಜಯೇಂದ್ರ ಅವರು ಅಂದರೆ BJPಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಆಗಮಿಸಿದ್ರು. ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಕ್ಕೆ ಆಗಮಿಸಿರ್ತಕ್ಕಂಥದ್ದು. ವಿಜಯೇಂದ್ರ ಅವರು ಆಗಮಿಸ್ತಾ ಇದ್ದಂತೆ ಸಾಕಷ್ಟು ಘೋಷಣೆಗಳು ಕೂಗಿ ಬರ್ತಾ ಇದೆ. ಜೊತೆಗೆ ಯಡಿಯೂರಪ್ಪನವರು ಅಂದರೆ ತಂದೆ ಮಗ ಇಬ್ಬರು ಕೂಡ ಜೊತೆಯಲ್ಲೇ ಆಗಮಿಸಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಪೃಥ್ವಿ ದೃಶ್ಯದಲ್ಲಿ ಗಮನಿಸ್ಬೋದು, ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು ಹಾಗೆ ವಿಜಯೇಂದ್ರ ಅವರು ಈ ಒಂದು ಪ್ರತಿಭಟನೆಗೆ ಆಗಮಿಸಿದ್ರು. ಯಡಿಯೂರಪ್ಪನವರು ಬಂದಿದ್ದಾರೆ, ವಿಜೇಂದ್ರ ಬಂದಿದ್ದಾರೆ, BJP ನಾಯಕರಿದ್ದಾರೆ. ಈಗ ಒಂದು ಹೋರಾಟಕ್ಕೆ ಇನ್ನಷ್ಟು ಕಳೆ ಬರ್ತಾ ಇದೆ. KRS ವಿಚಾರಕ್ಕೆ KRS ಡ್ಯಾಮ್ ಬಳಿ ಪ್ರತಿಭಟನೆ ಮಾಡಲಾಗ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬಾರ್ದು. ಈಗ ಆಲ್ರೆಡಿ ನೀರನ್ನ ಕೂಡ ಬಿಡಲಾಗ್ತಾ ಇದೆ ಕದ್ದು ಮುಚ್ಚಿ. ಅದಕ್ಕೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಲಿದ್ದಾರೆ BJP ನಾಯಕರುಗಳು. BJPಯ ಹಲವು ನಾಯಕರು ಈಗ ಆಲ್ರೆಡಿ ಬಂದಿದ್ದಾರೆ. ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು, ಶುರುವಾಗಿತ್ತು. ಈಗ ಯಡಿಯೂರಪ್ಪನವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ BJP ಕಾರ್ಯಕರ್ತರು, ನಾಯಕರುಗಳು, ರೈತ ಪರ ಸಂಘಟನೆಯವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಕಾವೇರಿ ವಿಚಾರ ರಾಜ್ಯದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಬಿಕಾಸ್ ಒಂದ್ ಕಡೆ ಹಳೆ ಮೈಸೂರು ಭಾಗ ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಯವರು ಕೂಡ ವಾಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ದೇಶದ ಎಲ್ಲಾ ರಾಜ್ಯದವರು ಕೂಡ ಇದ್ದಾರೆ. ಇದು ಬರೀ ರೈತರಿಗೆ, ಕನ್ನಡ ಪರ ಹೋರಾಟಗಾರರಿಗೆ ಮಾತ್ರ ಸಂಬಂಧಪಡುವಂಥದ್ದಲ್ಲ. ಇವನ್ ಬೆಂಗಳೂರಿಗರು ಕೂಡ ಹೋರಾಟಕ್ಕೆ ಧುಮುಕ್ಬೇಕಾಗತ್ತೆ. ಇದಕ್ಕೆ ಹ್ಯಾಶ್ಟ್ಯಾಗ್ ಯಾವ್ದ್ಯಾವುದಕ್ಕೂ ಮಾಡ್ತಾರಲ್ಲ, ಇದಕ್ಕೂ ಮಾಡಿ. ಕಾವೇರಿ ವಿಚಾರಕ್ಕೆ ನೋಡ್ಬೇಕಲ್ಲ, ಈಗ ತಮಿಳ್ನಾಡು ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ತಮಿಳ್ನಾಡಲ್ಲಿ ವೋಟ್ ಹಾಕಕ್ಕೆ ಇಲ್ಲಿ ಬೆಂಗಳೂರಿನಲ್ಲಿ ಇರುವಂಥ ತಮಿಳಿಗರು ಯಾವ ರೀತಿಯ ಕ್ಯೂನಲ್ಲಿ ನಿಂತ್ಕೊಂಡಿರ್ತಾರೆ ಅಂತ. ಈಗ ನಿಂತ್ಕೊಳ್ಳಿ ಕ್ಯೂನಲ್ಲಿ, ನಿಮಗೆ ವೋಟ್ ಹಾಕಿದ್ವಿ, ನಮ್ಮ ನೀರನ್ನು ಕಿತ್ಕೊಂಬೇಡಿ, ಈಗ ಕುಡಿಯೋ ನೀರಿಗೂ ಕೂಡ ಬಾಯಿ ಬಡ್ಕೊಳ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ತಪ್ಪಿಲ್ಲ ಅದರಲ್ಲಿ. BJPಯವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಗುರುವಾರ ಕರ್ನಾಟಕ ಬಂದ್ ಆಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಕಾವೇರಿ ವಿಚಾರದಲ್ಲಿ ಸಂಘಟನೆಗಳು ಒಗ್ಗಟ್ಟನ್ನ ತೋರಿಸ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಯವರು ಗುರುವಾರ ಕರ್ನಾಟಕ ಬಂದ್ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಆಗಸ್ಟ್ 6ನೇ ತಾರೀಕು ಕರ್ನಾಟಕ ಬಂದ್ಗೆ ಕನ್ನಡ ಸಂಘಟನೆಗಳು ಸಿದ್ಧತೆಯನ್ನ ಮಾಡಿಕೊಂಡಿವೆ. ಇದು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸಭೆಯಲ್ಲಿ ಕರ್ನಾಟಕ ಬಂದ್ ಡೇಟ್ ಫಿಕ್ಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಗುರುವಾರ ಕರ್ನಾಟಕ ಬಂದ್ ಮಾಡುವಂತ ಸಾಧ್ಯತೆ ಇದೆ. ಅಥವಾ ಸರ್ವಪಕ್ಷ ಸಭೆ ಆಗಲಿ, ಸರ್ಕಾರ ನೀರನ್ನ ಬಿಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅದರ ಆಧಾರದ ಮೇಲೆ ಕರ್ನಾಟಕ ಬಂದ್ ಮಾಡುವಂಥದ್ರ ಬಗ್ಗೆ ನಿರ್ಧಾರ ಮಾಡ್ತಾರಾ, ಅಥವಾ ಸರ್ಕಾರ ಏನಾದರೂ ತೀರ್ಮಾನ ಮಾಡಿ ನಮ್ಮ ನಿರ್ಧಾರ ಇದು ಅಂತ ಕರ್ನಾಟಕ ಬಂದ್ ಬಗ್ಗೆ ಘೋಷಣೆ ಮಾಡ್ತಾರ? ಇದೊಂದು ಕುತೂಹಲ ಇದೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಹಲವು ಕನ್ನಡ ಪರ ಸಂಘಟನೆಗಳು ಇವತ್ತು ನಡೆಯುವಂಥ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸುಮಾರು ಒಂದು 80 ಸಂಘಟನೆಯವರು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆಯಲಿರುವಂಥ ಸಭೆಗೆ ಬೆಂಬಲವನ್ನು ಕೊಟ್ಟಿದ್ದಾರಂತೆ. ನೋಡ್ಬೇಕು ಏನು ಚರ್ಚೆ ಮಾಡ್ತಾರೆ, ಯಾವ ರೀತಿಯಾಗಿ ಬಂದ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ತಾರೆ, ಮತ್ತು ಯಾವತ್ತು ಬಂದ್ ಮಾಡುವಂಥ ನಿಟ್ಟಿನಲ್ಲಿ ನಿರ್ಧಾರ ಆಗುತ್ತೆ ಅಂತ. ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಆಶಿಕ್, ಎಷ್ಟೊತ್ತಿಗೆ ಸಭೆ ಇರುವಂಥದ್ದು, ಯಾರೆಲ್ಲ ಪ್ರಮುಖರು ಭಾಗಿಯಾಗ್ತಾ ಇದ್ದಾರೆ, ಇವತ್ತೇನೆ ಏನಾದರೂ ಬಂದ್ ಯಾವತ್ತು ಅನ್ನುವಂಥದ್ರ ಬಗ್ಗೆ ನಿರ್ಧಾರ ಮಾಡ್ತಾರಾ, ಅಥವಾ ಸರ್ಕಾರ ತೆಗೆದುಕೊಳ್ಳುವಂತ ನಿರ್ಧಾರದ ಆಧಾರದ ಮೇಲೆ ಇವರ ನಿರ್ಧಾರ ಇರುತ್ತಾ ಅಂತ?
ಪೃಥ್ವಿ, ಈಗ ನಮ್ಮ ಮುಂದಿರುವಂಥ ಕುತೂಹಲ ಕೂಡ ಅದೇ. ಅಂದರೆ ಇವತ್ತೇ ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟಿರುವ ಹಾಗೆ ದಿನಾಂಕವನ್ನು ಘೋಷಣೆ ಮಾಡ್ತಾರೆ, ಅಥವಾ ಈಗಾಗಲೇ ಸರ್ಕಾರ ಭಾನುವಾರಕ್ಕೆ ಸರ್ವಪಕ್ಷ ಸಭೆಯನ್ನು ಕೂಡ ಕರೆದಿರುವಂಥದ್ದು. ಆ ಸಭೆಯ ಬಳಿಕ ಕರ್ನಾಟಕದ ಮುಂದೆ ಇನ್ನೊಂದು ಆಯ್ಕೆ ಇರುವಂಥದ್ದು, ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಈಗಾಗಲೇ ಸಲ್ಲಿಸಿದ್ದಾರೆ. ಅಲ್ಲಿ ಬರುವಂಥ ತೀರ್ಪನ್ನು ನೋಡಿಕೊಂಡು ಮುಂದಿನ ನಡೆಯ ಬಗ್ಗೆ ತೀರ್ಮಾನ ಮಾಡುವಂಥದ್ದು ಅನ್ನುವಂಥದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಗೊತ್ತಾಗುತ್ತೆ. ಈಗಾಗಲೇ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಆಗಿರುವಂಥ ಹೋರಾಟಕ್ಕೂ ಕೂಡ ಕನ್ನಡ ಪರ ಸಂಘಟನೆಗಳು ಒಟ್ಟಾಗಿರುವಂಥದ್ದು. ಇವತ್ತು ಸಭೆ ಕೂಡ ನಡೀತಾ ಇದೆ. ಸಭೆ ಬಳಿಕ ಯಾವ ತೀರ್ಮಾನವನ್ನು ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲಕಾರಿ. ಬಹುತೇಕ ಗುರುವಾರ ಅಂದರೆ ಆಗಸ್ಟ್ 6ನೇ ತಾರೀಕು ಗುರುವಾರದಂದು ಕರ್ನಾಟಕ ಬಂದ್ ಮಾಡೋದಕ್ಕೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಈಗಾಗಲೇ ತೀರ್ಮಾನವನ್ನು ಮಾಡಿರುವಂಥದ್ದು. ಅದು ಕರವೇ ಶಿವರಾಮೇಗೌಡ ಬಣ ಇರ್ಬೋದು, ಕರವೇ ಪ್ರವೀಣ್ ಶೆಟ್ಟರ ಬಣ ಇರ್ಬೋದು, ಸಾರಾ ಗೋವಿಂದು, ಜೈಕುಮಾರ್, ಜೊತೆಗೆ ದಲಿತ ಪರ ಸಂಘಟನೆಗಳು ಮತ್ತು ರೈತ ಪರ ಸಂಘಟನೆಗಳು, ಒಂದಿಷ್ಟು ಒಟ್ಟು ಸುಮಾರು 80ಕ್ಕೂ ಹೆಚ್ಚಿನ ಅಧಿಕ ಸಂಘಟನೆಗಳು ವಾಟಾಳ್ ನಾಗರಾಜ್ ಅವ್ರ ಜೊತೆ ಕೈಯನ್ನು ಜೋಡಿಸಿರುವಂಥದ್ದು. ಈಗಾಗಲೇ ಕರ್ನಾಟಕದಲ್ಲಿ ಈ ಬಾರಿ ಮುಂಗಾರು ಮಳೆಯ ಕೊರತೆ ಬಹಳ ತೀವ್ರ ರೀತಿಯಲ್ಲಿ ಆಗಿರುವಂಥದ್ದು. ಇಂಥ ಸಂದರ್ಭದಲ್ಲೂ ಕೂಡ ತಮಿಳುನಾಡಿಗೆ 4ರಿಂದ 6 TMC ಅಷ್ಟು ನೀರು ಹರಿಸೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ಈಗ ಕೇಳ್ತಾ ಇರುವಂಥ ಪ್ರಶ್ನೆ. ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು CWMA ಕೊಟ್ಟಿರುವಂಥ ಆದೇಶವನ್ನು ಒಪ್ಕೊಳ್ಳೇಬಾರದು. ಈ ಹಿಂದೆ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಯಾವ ರೀತಿಯಾಗಿ ಕಾವೇರಿ ಪ್ರಾಧಿಕಾರದ ಆದೇಶವನ್ನು ಧಿಕ್ಕರಿಸಿ ನೀರನ್ನು ಹರಿಸಿಲ್ವೋ ಅದೇ ರೀತಿಯಾಗಿರುವಂಥ ಗಟ್ಟಿ ನಿರ್ಧಾರವನ್ನು ಈ ಬಾರಿಯೂ ಕೂಡ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು ತೆಗೆದುಕೋಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ಕನ್ನಡ ಪರ ಸಂಘಟನೆಗಳು ಮಾಡ್ತಾ ಇರುವಂಥದ್ದು. ಈಗಾಗಲೇ CWRC ಮೊದಲು ಒಂದು ಆದೇಶ ಕೊಟ್ಟಿತ್ತು, ಅದನ್ನು ಪ್ರಶ್ನಿಸಿ ನಾವು CWMA ಕೂಡ ಒಂದು ಮನವಿಯನ್ನು ಸಲ್ಲಿಸಿದ್ವಿ. ಅದ ಪ್ರಾಧಿಕಾರದ ಮುಂದೆಯೂ ಕೂಡ ನಾವು ಒಂದು ವಾದವನ್ನು ಗೌರವ್ ಗುಪ್ತಾ ಹಿರಿಯ IAS ಅಧಿಕಾರಿಯನ್ನು ಕಳಿಸಿ, ಒಂದು ಪ್ರತಿನಿಧಿಯ ಕಳಿಸಿ ಅಲ್ಲೂ ಕೂಡ ವಾದವನ್ನು ಮಾಡಿದ್ವಿ. ಆ ವಾದದಲ್ಲೂ ಕೂಡ ನಮ್ಗೆ ಹಿನ್ನಡೆ ಆಯಿತು. ಸೊ ಹೀಗಾಗಿ ಕರ್ನಾಟಕ ಬಂದ್ ಮಾಡಿ ಕೇಂದ್ರಕ್ಕೆ ಒಂದು ಬಿಸಿ ಮುಟ್ಟಿಸುವಂಥ ಕೆಲಸಕ್ಕೂ ಕೂಡ ಇದೀಗ ವಾಟಾಳ್ ನಾಗರಾಜ್ ಅವರು ಮುಂದಾಗ್ತಾ ಇರುವಂಥದ್ದು. ಈಗ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ಆ ಸಭೆಯಲ್ಲಿ ಯಾವ ರೀತಿಯಾಗಿರುವಂಥ ಘೋಷಣೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಪೃಥ್ವಿ. ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದೀವಲ್ಲ ಇಲ್ಲಿ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ KRS ಬಳಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಸುಮಲತಾ ಅಂಬರೀಶ್ ಅವರು ಕೂಡ ಭಾಗಿಯಾಗಿದ್ದಾರೆ. ಕಾವೇರಿ ನೀರು ಬಿಡುವಂತ ವಿಚಾರದಲ್ಲಿ ದೊಡ್ಡ ಗಲಾಟೆ ಆದಂತ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿದ್ರು ಅಂಬರೀಶ್ ಅವರು ರಾಜೀನಾಮೆ ಕೊಟ್ಟಿದ್ರು. ಆ ಟೈಮ್ನಲ್ಲಿ ಸುಮಲತಾ ಅಂಬರೀಶ್ ಅವರು ಕೂಡ ಇವತ್ತು ಭಾಗಿಯಾಗಿದ್ದಾರೆ. CT ರವಿ, ವಿಜೇಂದ್ರ ಸೇರಿದಂತೆ ಹಲವು BJP ನಾಯಕರುಗಳು ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆ ಮತ್ತು ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹಿಸ್ತಾ ಇದ್ದಾರೆ. ಎನ್ ಮಹೇಶ್ ಸೇರಿದಂತೆ ಶ್ರೀವತ್ಸ, ಶಾಸಕರು, ಹಲವು BJP ನಾಯಕರು, ಕಾರ್ಯಕರ್ತರು KRS ಗೇಟ್ ಮುಂಭಾಗ ಈ ಪ್ರತಿಭಟನೆ ನಡೀತಾ ಇರುವಂಥದ್ದು.